ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 4ನೇ ತರಗತಿ ಬೈಲಿಂಗಲ್ ಪಾರ್ಟ್ 1 ಮ್ಯಾಥ್ಸ್ ಮೇಳ 2ನೇ ಪಾಠ ಹೈಡ್ ಅಂಡ್ ಸೀಕ್ ಇದ್ರ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಹೈಡ್ ಅಂಡ್ ಸೀಕ್, ಕಣ್ಣ ಮುಚ್ಚಾಲೆ, ವೇರ್ ಆರ್ ಯು ಹೈಡ್, ನೀನೆಲ್ಲಿ ಅಡಗಿರಿ. ಸೀನ್ 1, ಸೀನ್ 2, ಸೀನ್ 3, ಸೀನ್ 4 4 ಸೀನ್ಗಳಿದ್ದಾವೆ ಇದರಲ್ಲಿ. ಹಾಗೆಯೇ 4 ಜನ ಮಕ್ಕಳು ಕೂಡ ಇದ್ದಾರೆ. ಜಗತ್ತು, ಮಿನಿ, ಬೋಲು, ರಾಣಿ. ಸೊ ಈ 4 ಮಕ್ಕಳು. ಜಗತ್, ಆಲ್ ಆಫ್ ಯು ಗೋ ಆ್ಯಂಡ್ ಐ ವಿಲ್ ಫೈಂಡ್ ಯು. ಜಗತ್ ಹೇಳ್ತಾನೆ, ನೀವೆಲ್ಲರೂ ಹೋಗಿ ಅಡಗಿಕೊಳ್ಳಿ, ನಾನು ನಿಮ್ಮನ್ನು ಹುಡುಕುತ್ತೇನೆ ಅಂತ ಹೇಳ್ತಾನೆ. ಇದು ಕಣ್ಣ ಮುಚ್ಚಾಲೆ ಆಟ ಆಗಿರೋದ್ರಿಂದ ಆ ಒಂದು ಆಟಕ್ಕೆ ಸಂಬಂಧಪಟ್ಟ ಚಟುವಟಿಕೆ ಆಗಿರುತ್ತೆ. ಈ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಲೆಟ್ ಅಸ್ ಡು, ನಾವು ಮಾಡೋಣ. ಲುಕ್ ಅಟ್ ದ ಪಿಕ್ಚರ್ ಅಂಡ್ ಆನ್ಸರ್ ದ ಫಾಲೋವಿಂಗ್. ಚಿತ್ರವನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ವಿಚ್ ಗೇಮ್ಸ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್? ಇದಕ್ಕೆ ಆನ್ಸರ್ ಹೈಡ್ ಅಂಡ್ ಸೀಕ್ ಗೇಮ್, ಕಣ್ಣ ಮುಚ್ಚಾಲೆ ಆಟವನ್ನು ಮಕ್ಕಳು ಆಡ್ತಾ ಇದ್ದಾರೆ. ಹೂ ಈಸ್ ಲುಕಿಂಗ್ ಫ್ರಮ್ ದ ಟಾಪ್? ಮೇಲಿನಿಂದ ಯಾರು ನೋಡ್ತಾ ಇದ್ದಾರೆ? ಮೇಲಿನಿಂದ ನೋಡ್ತಾ ಇರೋದು ಜಗತ್ತು. ಜಗತ್ತು ನೋಡ್ತಾ ಇದ್ದಾನೆ, ಮೇಲಿನಿಂದ ನೋಡ್ತಾ ಇದ್ದಾನೆ, ಇಲ್ಲಿ ಕೂಡ ನೋಡ್ತಾ ಇದ್ದಾನೆ. ದೃಶ್ಯ 2ರಲ್ಲಿ. ನೆಕ್ಸ್ಟ್, ಇನ್ ಸೀನ್ 1, ಇಫ್ ರಾಣಿ ಫೇಸ್ ಟುವರ್ಡ್ಸ್ ದ ಅರ್ತ್, will she be able to see who all are hiding near the hut? ದೃಶ್ಯ 1ರಲ್ಲಿ ರಾಣಿ ಗುಡಿಸಲಿನೆಡೆಗೆ ನೋಡುತ್ತಿದ್ದರೆ ಯಾರೆಲ್ಲ ಗುಡಿಸಲಿನ ಹತ್ತಿರದಲ್ಲಿ ಅಡಗಿದ್ದಾರೆ ಎಂಬುದನ್ನು ನೋಡಲು ಅವಳಿಗೆ ಆಗುತ್ತದೆಯೇ ಅಂತ ಕೇಳಿದ್ದಾರೆ. ದೃಶ್ಯ 1ರಲ್ಲಿ ರಾಣಿ ಗುಡಿಸಲಿನ ಕಡೆಗೆ ನೋಡ್ತಾ ಇದ್ರೆ ಯಾರೆಲ್ಲ ಗುಡಿಸಲಿನ ಹತ್ತಿರ ಅಡಗಿದ್ದಾರೆ ಅಥವಾ ಓದ್ಕೊಂಡಿದ್ದಾರೆ ಅನ್ನೋದನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳಿದರೆ, ಸೊ ಅದಕ್ಕಾಗೋದಿಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಮಿನಿ ಗುಡಿಸಲಿನ ಹಿಂದೆ ಇದ್ದಾಳೆ, ರಾಣಿಯ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನೋ, ಬಿಕಾಸ್ ಮಿನಿ ಈಸ್ ಬಿಹೈಂಡ್ ದ ಹರ್ಟ್, ಅವೇ ಫ್ರಮ್ ರಾಣೀಸ್ ಸೈಡ್. ರಾಣಿಯ ದೃಷ್ಟಿಗೆ ಹೀಗೆ ಕಾಣಿಸ್ತಾ ಇಲ್ಲ. ಸೊ ನೆಕ್ಸ್ಟ್, ಡಿಸ್ಕಸ್ ಅಂತ ಇದೆ. ಇನ್ ಸೀನ್ 4, ಕ್ಯಾನ್ ಮಿನಿ ಸಿ ಆಲ್ ದ ಚಿಲ್ಡ್ರನ್ ಪ್ಲೇಯಿಂಗ್ ದ ಗೇಮ್? ಡಿಸ್ಕಸ್ ಅಂತ ಹೇಳಿದ್ದಾರೆ. ದೃಶ್ಯ 4ರಲ್ಲಿ ಆಟ ಆಡುತ್ತಿರುವ ಎಲ್ಲ ಮಕ್ಕಳನ್ನು ಮಿನಿ ನೋಡಲು ಸಾಧ್ಯವೇ ಅಂತ. ಮಿನಿಗೆ ಬೋಲು ಮತ್ತು ಜಗತ್ ಕಾಣಿಸ್ತಾ ಇದ್ದಾರೆ, ಆದರೆ ರಾಣಿ ಕಾಣಿಸುವುದಿಲ್ಲ. ಯಾಕೆ ಅಂತ ಅಂದರೆ ಗುಡಿಸಲು ಅವಳಿಗೆ ಅಡ್ಡ ಬರ್ತಾ ಇದೆ. ಮಿನಿ ಕ್ಯಾನ್ ಸಿ ಬೋಲು ಅಂಡ್ ಜಗತ್ ಬಟ್ ನಾಟ್ ರಾಣಿ, ಬಟ್ ಗುಡಿಸಲು ಅಡ್ಡ ಹಾಕ್ತಾ ಇದೆ. ಬೋಲು ಈಸ್ ಅಮೇಜ್ಡ್ ಟು ಸಿ ಹೌ ದಿಸ್ ಟ್ರೀ ಲುಕ್ಸ್ ಫ್ರಮ್ ದ ಟಾಪ್. ಮೇಲಿನಿಂದ ಈ ಗಿಡ ಹೇಗೆ ಕಾಣುತ್ತದೆ ಎಂಬುದನ್ನು ನೋಡಿ ಬೋಲು ಆಶ್ಚರ್ಯಗೊಂಡ. ಫೋಟೋವನ್ನು ಮುಂದಿನಿಂದ ತೆಗೆದಿದ್ದಾನೆ, ಜಗತ್ತು ಮುಂದಿನ ಫ್ರಂಟ್ ವ್ಯೂ ತೆಗೆದಿದ್ದಾನೆ. ಇಲ್ಲಿ ಮಿನಿ, ಬೋಲು ಮತ್ತು ರಾಣಿ ಒಂದೇ ಇಟ್ಟಿಗೆಯನ್ನು ಚಿತ್ರಿಸಿದ್ದಾರೆ. ಬೇರೆ ಬೇರೆಯವರು ಚಿತ್ರಿಸಿರುವ ಅದೇ ಇಟ್ಟಿಗೆಯ ಚಿತ್ರಗಳು ಭಿನ್ನವಾಗಿರಲು ಕಾರಣವೇನು ಚರ್ಚಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬೋಲು ಚಿತ್ರಿಸಿರುವಂತಹದ್ದು, ಹಾಗೆಯೇ ಇದು ಮಿನಿ ಚಿತ್ರಿಸಿರುವಂಥದ್ದು, ಇದು ರಾಣಿ ಚಿತ್ರಿಸಿರುವಂತಹ ಒಂದು ಇಟ್ಟಿಗೆ. ಸೊ ಇಲ್ಲಿ ಮುಂದಿನ ನೋಟಗಳನ್ನು ಯಾರ ರಚನೆಗಳು ತೋರಿಸುತ್ತವೆ? ಇಟ್ಟಿಗೆಯ ನೋಟದ ರಚನೆ, ಮೇಲಿನ ನೋಟ, ಮುಂಭಾಗದ ನೋಟ, ಪಾರ್ಶ್ವ ನೋಟ. ಮೇಲಿನ ನೋಟನ ಯಾರ ಒಂದು ಇಟ್ಟಿಗೆ ತೋರಿಸುತ್ತೆ ಅಂತ ಅಂದರೆ ಬೋಲುದು ಮೇಲಿನ ನೋಟ, ಬೋಲುದು ಮೇಲುಗಡೆಯಿಂದ ಚಿತ್ರಿಸಿರುವಂತಹ ಒಂದು ನೋಟ, ಟಾಪ್ ವ್ಯೂ. ಹಾಗೆಯೇ ಮಿನಿ ಮುಂಭಾಗದ ನೋಟವನ್ನು ತೋರಿಸುವಂಥದ್ದು ಮಿನಿ ಮುಂಭಾಗದ ನೋಟ, ಫ್ರಂಟ್ ವ್ಯೂ. ಹಾಗೆಯೇ ಪಾರ್ಶ್ವ ನೋಟ, ಸೈಡ್ ವ್ಯೂ ಅನ್ನು ತೋರಿಸುವಂಥದ್ದು ರಾಣಿ ಚಿತ್ರಿಸಿರುವಂತಹ ಇಟ್ಟಿಗೆ. ಇಲ್ಲಿ ಟಾಪ್ ವ್ಯೂ, ಫ್ರಂಟ್ ವ್ಯೂ, ಸೈಡ್ ವ್ಯೂ ಇದ್ರ ಬಗ್ಗೆ ಇರುವಂಥದ್ದು. ಸೊ ಇಲ್ಲಿ ಚಿತ್ರಗಳನ್ನು ಗಮನಿಸಿ ಮತ್ತು ವಸ್ತುಗಳನ್ನು ಹೆಸರಿಸಿ ಹಾಗೂ ಕೊಟ್ಟಿರುವ ವಸ್ತುವಿನ ನೋಟ ಯಾವುದು ಬರೆಯಿರಿ ಅಂತ ಕೇಳಿದ್ದಾರೆ. ಟಿವಿ ಫ್ರಂಟ್ ವ್ಯೂ, ಸೋಫಾ ಫ್ರಂಟ್ ವ್ಯೂ, ಸ್ಲಿಪ್ಪರ್ ಟಾಪ್ ವ್ಯೂ, ಟೇಪ್ ರೋಲ್ ಸೈಡ್ ವ್ಯೂ, ಸ್ಕೂಲ್ ಬಸ್ ಬ್ಯಾಕ್ ವ್ಯೂ, ಚೇರ್ side view, nut top view, plate
ಟಾಪ್ ವ್ಯೂ, ಹೆಲ್ಮೆಟ್, ಸೈಡ್ ವ್ಯೂ. ಇಲ್ಲಿ ಅದೇ ವಸ್ತುಗಳ ಬೇರೆ ಬೇರೆ ರಚನೆಗಳನ್ನು ಜಗತ್ ಮತ್ತು ರಾಣಿ ಮಾಡಿದ್ದಾರೆ. ವಸ್ತುಗಳೊಂದಿಗೆ ಅವುಗಳ ನೋಟಗಳನ್ನು ಹೊಂದಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇದು ಟಾಪ್, ಇದು ಮುಂಭಾಗದ ನೋಟ, ಫ್ರಂಟ್ ವ್ಯೂ. ಸೊ ಇದು ಕೂಡ ಫ್ರಂಟ್ ವ್ಯೂ ಆಗಿರುತ್ತೆ, ಇದು ಫ್ರಂಟ್ ವ್ಯೂ ಆಗಿರುತ್ತೆ. ಕ್ಯಾಟ್ ಫೈಂಡ್ಸ್ ಜಗತ್, ಜಗತ್ನನ್ನು ಬೆಕ್ಕು ಹುಡುಕುತ್ತದೆ. ಸೊ ಇಲ್ಲಿ ಒಂದು ಚಿತ್ರ ಇದೆ, ಶಾಲೆಯ ಚಿತ್ರ. ಸೊ ಇಲ್ಲಿ ಅಡ್ಡ ಸಾಲು, ಇದು ಅಡ್ಡ ಸಾಲು, ಫಸ್ಟ್ನೇ ಅಡ್ಡ ಸಾಲು, ಮೊದಲನೇ ಅಡ್ಡ ಸಾಲು, ಎರಡನೇ ಅಡ್ಡ ಸಾಲು, ಮೂರನೇ ಅಡ್ಡ ಸಾಲು ಅಂತ ಅಂದ್ಕೊಳ್ಬೇಕು. ಸೊ ಇಲ್ಲಿ ಕ್ಯಾಟ್ ಇದಿದೆ. ಸೊ ಇಲ್ಲಿ ನಾವು ಜಗತ್ತನ್ನು ಗುರುತಿಸಬೇಕು. ಫಸ್ಟ್ ಡೆಸ್ಕ್, ಸೆಕೆಂಡ್ ಡೆಸ್ಕ್, ಥರ್ಡ್ ಡೆಸ್ಕ್. ಫಸ್ಟ್ ರಾನಲ್ಲಿ, ಸೆಕೆಂಡ್ ರಾ, ಥರ್ಡ್ ರಾ. ಚಿತ್ರದಲ್ಲಿ ಜಗತ್ತಿನ ಸ್ಥಾನವನ್ನು ಗುರುತಿಸಿ. ಜಗತ್ತು ಇಲ್ಲಿದ್ದಾನೆ, ಇಲ್ಲಿ ಮಾರ್ಕ್ ಮಾಡಲಾಗಿದೆ, ಒಂದು ಜಗತ್ತು. ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ಬ್ಲೂ ಬ್ಯಾಗ್, ನೀಲಿ ಬ್ಯಾಗ್ನ ಸ್ಥಾನವನ್ನು ವಿವರಿಸಿ. ನೀಲಿ ಬ್ಯಾಗ್ ಇದೆಯಲ್ಲ, ಸೊ ಇದು ಫಸ್ಟ್ ರಾ, ಫಸ್ಟ್ ಡೆಸ್ಕ್, ಫಸ್ಟ್ ಡೆಸ್ಕ್ ಇನ್ ದ ಫಸ್ಟ್ ರಾ. ವಾಟ್ ಡು ಯು ಸಿ ಆನ್ ದ ಮಿಡಲ್ ಡೆಸ್ಕ್ ಆಫ್ ದ ಸೆಕೆಂಡ್ ರಾ, ಎರಡನೇ ಅಡ್ಡ ಸಾಲಿನಲ್ಲಿರುವ ಮಧ್ಯದ ಡೆಸ್ಕ್ನಲ್ಲಿ ಏನನ್ನು ಗಮನಿಸುವಿರಿ ಅಂತ ಕೇಳಿದ್ದಾರೆ. ಎರಡನೇ ಸಾಲಿನಲ್ಲಿರುವ ಮಧ್ಯದ ಡೆಸ್ಕ್ನಲ್ಲಿ ಒಂದು ಕೆಂಪು ಬಾಟಲ್ ಇದೆ. ಎರಡನೇ ಸಾಲಿನ ಮಧ್ಯದ ಡೆಸ್ಕ್ ಇದಾಗಿರುತ್ತೆ. ಇಲ್ಲಿ ಒಂದು ಕೆಂಪು ಬಾಟಲ್ ಇದೆ, ರೆಡ್ ಬಾಟಲ್. ಹಾಗೆಯೇ ನೋಟ್ ಪುಸ್ತಕವನ್ನು ಎಲ್ಲಿಡಲಾಗಿದೆ? ಎರಡನೇ ಅಡ್ಡ ಸಾಲಿನ ಮೊದಲ ಡೆಸ್ಕ್ ಅಥವಾ ಮೂರನೇ ಅಡ್ಡ ಸಾಲಿನ ಮಧ್ಯದ ಡೆಸ್ಕ್ನಲ್ಲಿ ಇಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಸೊ ನೋಟ್ ಪುಸ್ತಕವನ್ನು ಮೂರನೇ ಅಡ್ಡ ಸಾಲಿನ ಮಧ್ಯದ ಡೆಸ್ಕ್ ಮೇಲೆ ಇಟ್ಟಿರುವಂಥದ್ದು, ಮಿಡಲ್ ಡೆಸ್ಕ್ ಮೇಲೆ ಇಟ್ಟಿದ್ದಾರೆ. ನೆಕ್ಸ್ಟ್, ಡ್ರಾ ಆ್ಯನ್ ಆ್ಯಪಲ್ ಆನ್ ದ ಥರ್ಡ್ ಡೆಸ್ಕ್ ಆಫ್ ದ ಸೆಕೆಂಡ್ ರಾ. ಎರಡನೇ ಸಾಲಿನ ಮೂರನೇ ಡೆಸ್ಕ್ನ ಮೇಲೆ ಸೇವಿನ ಚಿತ್ರವನ್ನು ರಚಿಸಿ ಅಂತ ಕೇಳಿದ್ದಾರೆ. ಎರಡನೇ ಸಾಲಿನ ಮೂರನೇ ಡೆಸ್ಕ್, ಸೆಕೆಂಡ್ ರಾ, ಎರಡನೇ ಸಾಲಿನ ಮೂರನೇ ಡೆಸ್ಕಿನ ಮೇಲೆ ಒಂದು ಸೇವಿನ ಚಿತ್ರವನ್ನು, ಒಂದು ಆ್ಯಪಲ್ ಚಿತ್ರವನ್ನು ಬರೀಬೇಕಾಗಿರುತ್ತೆ. ನೆಕ್ಸ್ಟ್, ಗ್ರಿಡ್ ಗೇಮ್. ಸೊ ಇಲ್ಲಿ ಒಂದು ರೀತಿ ತುಂಬ ಚೆನ್ನಾಗಿರುವಂತಹ ಆಟ ಇದು. ಸೊ ಇಲ್ಲಿ ಒಂದಷ್ಟು ವಸ್ತುಗಳಿದ್ದಾವೆ. ವಾಟರ್ ಬಾಟಲ್ ಇದೆ, ವಾಟರ್ ಬಾಟಲ್, ಹಾಗೆಯೇ ಇಲ್ಲಿ ಬಾಲ್ ಇದೆ, ಇಲ್ಲಿ ಆ್ಯಪಲ್ ಇದೆ, ಸೊ ಪೆನ್ಸಿಲ್, ಎರೇಸರ್ ಇದೆ. ಸೊ ಇಲ್ಲಿ ಮಕ್ಕಳು ಆಡ್ತಾರೆ. ಇದನ್ನು ನೋಡಿ ಒಂದಷ್ಟು ಆಟಗಳಿಗಿರುವಂತಹ ಪ್ರಶ್ನೆಗಳಿಗೆ ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಆ್ಯನ್ ಎರೇಸರ್ ಅಟ್ ದ ಟಾಪ್ ರೈಟ್ ಕಾರ್ನರ್. ಇಲ್ಲಿ ಗೊತ್ತಿದೆ ನಮ್ಗೆ ಆಲ್ರೆಡಿ, ಇದು ಮೂರನೇ ಅಡ್ಡ ಸಾಲು, ಎರಡನೇ ಅಡ್ಡ ಸಾಲು, ಒಂದನೇ ಅಡ್ಡ ಸಾಲು, ಇದು ಒಂದನೇ ಕಂಬ ಸಾಲು, ಇದು ಎರಡನೇ ಕಂಬ ಸಾಲು, ಇದು ಮೂರನೇ ಕಂಬ ಸಾಲು. ಕಾಲಮ್, ಇದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಫಸ್ಟ್ ರಾ, ಸೆಕೆಂಡ್ ರಾ, ಥರ್ಡ್ ರಾ. ಮೇಲ್ಭಾಗದ ಬಲ ಮೂಲೆಯಲ್ಲಿ ಎರೇಸರ್, ಮೇಲ್ಭಾಗದ ಬಲ ಮೂಲೆಯಲ್ಲಿ ಎರೇಸರ್ ಇದೆ. ಹಾಗೆಯೇ ಮೇಲ್ಭಾಗದ ಎಡ ಮೂಲೆಯಲ್ಲಿ ಪೆನ್ಸಿಲ್, ಮೇಲ್ಭಾಗದ ಎಡ ಮೂಲೆಯಲ್ಲಿ ಪೆನ್ಸಿಲು. ಎರಡನೇ ಅಡ್ಡ ಸಾಲು ಮತ್ತು ಎರಡನೇ ಕಂಬ ಸಾಲಿನ ಮಧ್ಯದಲ್ಲಿ ಒಂದು ಸೇಬು. ಎರಡನೇ ಅಡ್ಡ ಸಾಲು ಮತ್ತು ಎರಡನೇ ಕಂಬ ಸಾಲು, ಇವುಗಳ ಮಧ್ಯೆ ಒಂದು ಆ್ಯಪಲ್ ಇದೆ. ಇದು ಚಿತ್ರಗಳನ್ನ ಚಿತ್ರಿಸಬೇಕು. ಇಲ್ಲಿ ನೇಮನ್ನು ಬರೆದಿದೆ. ಮೂರನೇ ಅಡ್ಡ ಸಾಲು ಮತ್ತು ಎರಡನೇ ಕಂಬ ಸಾಲಿನಲ್ಲಿ ನೀರಿನ ಬಾಟಲ್. ಮೂರನೇ ಅಡ್ಡ ಸಾಲು ಮತ್ತು ಎರಡನೇ ಕಂಬ ಸಾಲಿನಲ್ಲಿ ನೀರಿನ ಬಾಟಲ್ ಇದೆ. ಗ್ರಿಡ್ ಗೇಮ್, ಟ್ರೆಷರ್ ಹಂಟ್, ನಿಧಿಯ ಹುಡುಕಾಟ. ಈ ಆಟದಲ್ಲಿ ಒಬ್ಬ ಆಟಗಾರ ಗ್ರಿಡ್ನಲ್ಲಿನ ಒಂದು ವಸ್ತುವಿನ ಬಗ್ಗೆ ಯೋಚಿಸಬೇಕು ಹಾಗೂ ಮತ್ತೊಬ್ಬ ಆಟಗಾರ ಅದರ ಸ್ಥಾನವನ್ನು ಗುರುತಿಸಲು ಸಹಾಯ ಮಾಡಬೇಕು. ಒಬ್ಬ ಆಟಗಾರ ಗ್ರಿಡ್ನಲ್ಲಿ ಯಾವ ವಸ್ತು ಇದೆ ಅಂತ ಯೋಚನೆ ಮಾಡಬೇಕು. ಇನ್ನೊಬ್ಬ ಆಟಗಾರ ಅದರ ಸ್ಥಾನವನ್ನು ಗುರುತಿಸಲು ಸಹಾಯ ಮಾಡಬೇಕಾಗಿರುತ್ತೆ. ಜಗತ್ ಮತ್ತು ಮಿನಿ ಹೇಗೆ ಆಡುತ್ತಿದ್ದಾರೆ ಎಂಬುದನ್ನು ಗಮನಿಸೋಣ. ಲೆಟ್ಸ್ ಸಿ ಹೌ ಜಗತ್ ಅಂಡ್ ಮಿನಿ ಆರ್ ಪ್ಲೇಯಿಂಗ್. ಈ ಗ್ರಿಡ್ ಆಟವನ್ನು ಆಡಬೇಕಾಗಿರುತ್ತೆ. ಆರಂಭಿಕ ಸ್ಥಾನದಿಂದ ಮಿನಿ 4 ಹೆಜ್ಜೆ ಬಲಕ್ಕೆ ಚಲಿಸುತ್ತಾಳೆ. 1 2 3 4 4 ಹೆಜ್ಜೆ ಚಲಿಸುತ್ತಾಳೆ. ಚಲಿಸ್ಬಿಟ್ಟು
ಇಸ್ ಇಟ್ ಆನ್ ಆರೆಂಜ್, ಇಸ್ ಇಟ್ ಅನ್ ಆರೆಂಜ್, ಇದು ಅದು ಕಿತ್ತಳೆಯೇ ಅಂತ ಕೇಳ್ತಾಳೆ. ಅದಕ್ಕೆ ಜಗತ್ತಿದ್ದವನು ಯು ಆರ್ 3 ಸ್ಟೆಪ್ಸ್ ಅವೇ, ನೀನು 3 ಹೆಜ್ಜೆ ದೂರವಿರುವೆ, 1 2 3, ಇನ್ನೂ 3 ಹೆಜ್ಜೆ ದೂರವಿರುವೆ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ನೋಡೋದಾದರೆ ಮಿನಿ ಎಡಕ್ಕೆ 2 ಹೆಜ್ಜೆ ಚಲಿಸುತ್ತಾಳೆ. ಮಿನಿ ಎಡಕ್ಕೆ 2 ಹೆಜ್ಜೆ ಚಲಿಸುತ್ತಾಳೆ. ಮತ್ತು 1 ಹೆಜ್ಜೆ ಮೇಲಕ್ಕೆ ನಡೆಯುತ್ತಾಳೆ. ಎಡಕ್ಕೆ ಚಲಿಸಿ 1 ಹೆಜ್ಜೆ ಮೇಲಕ್ಕೆ ಚಲಿಸುತ್ತಾಳೆ. ಅವಳು ಸೇರುವ ಸ್ಥಳ, ಯಾವ ಸ್ಥಳ ಸೇರ್ತಾಳೆ ಅಂತಂದರೆ ಆ ಕ್ಯಾಟ್ ಇದೆಯಲ್ಲ, ಆ ಕ್ಯಾಟ್ ಇರೋ ಹತ್ರ ಆಕೆ ಹೋಗ್ತಾಳೆ. ವಾಟ್ ಆಬ್ಜೆಕ್ಟ್ ಡಿಡ್ ಜಗತ್ ಥಿಂಕ್ ಆಫ್, ಜಗತ್ ಯೋಚಿಸಿದ ವಸ್ತು ಯಾವುದು ಅಂತ ಅಂದರೆ ಜಗತ್ ಥಾಟ್ ಆಫ್ ದ ಆಬ್ಜೆಕ್ಟ್ ಈಸ್ ಮ್ಯಾಂಗೋ. ಅವನು ಯೋಚನೆ ಮಾಡಿದಂತಹ, ಅವನು ಅಂದ್ಕೊಂಡಂತಹ ವಸ್ತು ಮ್ಯಾಂಗೋ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಆಕ್ಟಿವಿಟಿ ಇದೆ, ಪ್ಲೇ ದ ಗೇಮ್ ವಿತ್ ಯುವರ್ ಪಾರ್ಟ್ನರ್, ನಿಮ್ಮ ಸಹವರ್ತಿಯೊಂದಿಗೆ ಆಟವನ್ನು ಆಡಿ ಅಂತ. ಆರಂಭಿಕ ಸ್ಥಾನದಿಂದ ಹೂವನ್ನು ತಲುಪುವ ಪಥವನ್ನು ಟ್ರೇಸ್ ಮಾಡಿ. ಪ್ರತಿ ಪಥಕ್ಕೂ ಎಷ್ಟು ಹೆಜ್ಜೆಗಳ ಅಗತ್ಯವಿದೆ? ಆರಂಭಿಕ ಸ್ಥಾನದಿಂದ ಹೂ ಇಲ್ಲಿದೆ ಅಲ್ವಾ, ಫ್ಲವರ್ ಇಲ್ಲಿಂದ 1 2 3 4 5 6 7 ಸ್ಟೆಪ್ಸ್ ಬೇಕಾಗುತ್ತೆ. ಸೊ ಇಲ್ಲಿಂದ ಹೋದರೂ ಕೂಡ 2 ವೇನಲ್ಲೂ ಕೂಡ ಹೋಗ್ಬೋದು. ಇಲ್ಲಿಂದ 1 2 3 4 5 6 7 ಸ್ಟೆಪ್ಸ್ ಬೇಕಾಗುತ್ತೆ. ಹೂವನ್ನು ತಲುಪಲು ಅನುಸರಿಸಿದ ವಿವಿಧ ಪಥಗಳನ್ನು ಬರೆಯಿರಿ ಅಥವಾ ಹೇಳಿ ಅಂತ ಹೇಳಿದೆ. ಹೂವನ್ನು ತಲುಪಬೇಕು, ಇಲ್ಲಿ ಹೂವಿದೆ, ಯಾವ್ಯಾವ ಪಥಗಳಿಂದ ಅಂತಂದರೆ ಈಗೂ ಹೋಗ್ಬೋದು, ಕಾರ್ ಇದೆಯಲ್ಲ, ಸೊ ಈ ಪಥವನ್ನು ಕೂಡ ಅನುಸರಿಸ್ಬೋದು. ಹಾಗೆಯೇ ಈ ಪಥವನ್ನು ಕೂಡ ಅನುಸರಿಸ್ಬೋದು. ಆರಂಭಿಕ ಬಿಂದುವಿನಿಂದ ಕಡಿಮೆ ಹೆಜ್ಜೆಗಳಲ್ಲಿ ಯಾವುದನ್ನು ತಲುಪುವಿರಿ? ಮಾವಿನ ಹಣ್ಣು ಅಥವಾ ಕಿತ್ತಳೆ? ಆರಂಭಿಕ ಪಥ, ಈ ಆರಂಭಿಕ ಬಿಂದು ಅಥವಾ ಆರಂಭಿಕ ಪಥದಿಂದ ಕಡಿಮೆ ಹೆಜ್ಜೆಗಳಲ್ಲಿ ಯಾವುದನ್ನು ತಲುಪ್ತೀವಿ ಅಂತ ಅಂದರೆ 1 2 3 4 5, ಇಲ್ಲಿಂದ ಮಾವಿನ ಹಣ್ಣನ್ನು ತಲುಪಲಿಕ್ಕೆ 5 ಹೆಜ್ಜೆಗಳು ಬೇಕಾಗುತ್ತೆ. ಹಾಗೆಯೇ ಇಲ್ಲಿಂದ ಕಿತ್ತಳೆ ಹಣ್ಣನ್ನು ತಲುಪಲಿಕ್ಕೆ 1 2 3 4 4 ಹೆಜ್ಜೆಗಳು ಬೇಕಾಗುತ್ತೆ. ಆರೆಂಜ್ ಯಾಕಂದರೆ ಬೇಗ ತಲುಪ್ತೀವಿ, ಯಾವುದು ತಲುಪ್ತೀವಿ ಅಂದರೆ ಆರೆಂಜನ್ನು ತಲುಪ್ತೀವಿ. ಆರೆಂಜ್ ಬಿಕಾಸ್ ಸ್ಟೆಪ್ಸ್ ರಿಕ್ವೈರ್ಡ್ ಟು ರೀಚ್ ಮ್ಯಾಂಗೋ ಈಸ್ 5, ಟು ರೀಚ್ ಆರೆಂಜ್ ಈಸ್ 4. ಒಂದು 4 ಹೆಜ್ಜೆಗಳನ್ನು ತಗೊಂಡ್ರೆ ಒಂದು 5 ಹೆಜ್ಜೆಗಳನ್ನು ತಗೊಳುತ್ತೆ. ಸೊ ಹಾಗಾಗಿ ಆರೆಂಜನ್ನು ಬೇಗ ತಲುಪ್ತೇವೆ. ಶಾಲೆಯ ಸುತ್ತಲೂ ಡ್ರೋನ್ ಅರೌಂಡ್ ಸ್ಕೂಲ್. ತನ್ನ ಸ್ನೇಹಿತರಿಗೆ ತೋರಿಸಲು ಗ್ಯಾನ್ ಬಳಿ ಒಂದು ಡ್ರೋನ್ ಇದೆ. ಡ್ರೋನ್ ಹಾರಾಡುತ್ತಿರುವಾಗ ಚಿತ್ರಗಳನ್ನು ತೆಗೆಯುತ್ತದೆ, ಒಂದಷ್ಟು ಚಿತ್ರಗಳನ್ನು ತೆಗೆಯುತ್ತೆ. ಈ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಲಾಗಿದೆ. 4ನೇ ತರಗತಿ ಕೋಣೆಯಿಂದ ಸಭಾಂಗಣಕ್ಕೆ ಪಥವನ್ನು ಟ್ರೇಸ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಇದು ಪಿಕ್ಚರ್ ಇದು. ಸೊ ಇಲ್ಲಿ ನಾವು ಟ್ರೇಸ್ ಮಾಡಬೇಕಾಗಿರುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಟ್ರೇಸ್ ಮಾಡೋದರ ಮುಖಾಂತರ ನಾವು ನೀಡಬೇಕಾಗಿರುತ್ತೆ. ಹೌ ಮೆನಿ ರೂಟ್ಸ್ ವರ್ ಯು ಏಬಲ್ ಟು ಫೈಂಡ್, ಎಷ್ಟು ಮಾರ್ಗಗಳನ್ನು ಕಂಡುಕೊಳ್ಳಲು ಸಾಧ್ಯವಾಯಿತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬರೋದಕ್ಕೆ, ಇಲ್ಲಿ ಸ್ಟೇಜ್ ಹತ್ರ ಬರೋದಕ್ಕೆ ಎಷ್ಟು ಮಾರ್ಗಗಳಿದ್ದಾವೆ ಅಂದರೆ 4ನೇ ತರಗತಿ ಕೋಣೆಯಿಂದ, ಇದು 4ನೇ ಕ್ಲಾಸ್ ರೂಮ್ ಇದು. ಸೊ ಇಲ್ಲಿಂದ 1 ರೂಟು, ಮತ್ತು ಇಲ್ಲಿಂದ 1 ರೂಟು. ಸೊ ಈ ಕಡೆಯಿಂದ 1 ರೂಟು, ಒಟ್ಟು 3 ರೂಟ್ಗಳು ಇದ್ದಾವೆ, 3 ರೂಟ್ಸ್. ಎಷ್ಟು ಮಾರ್ಗಗಳನ್ನು ಕಂಡುಕೊಳ್ಳಲು ಸಾಧ್ಯವಾಯಿತು ಅಂದರೆ 3 ಮಾರ್ಗಗಳನ್ನು ಕಂಡುಕೊಳ್ಳಲು ಸಾಧ್ಯ ಆಗಿದೆ. ವಿಚ್ ಈಸ್ ದ ಶಾರ್ಟೆಸ್ಟ್ ರೂಟ್, ಹೌ ಡು ಯು ನೋ, ಯಾವುದು ತುಂಬ ಹತ್ತಿರವಾಗಿರ್ತಕ್ಕಂತಹ ಮಾರ್ಗ ಯಾವುದು ಅಂತ ಅಂದರೆ ಇದು ಮಿಡಲ್ ವಿಂಗ್ ಇದೆಯಲ್ಲ, ಮಿಡಲ್ ವಿಂಗ್ ಹಾಲ್, ಈ ಮಾರ್ಗ ತುಂಬ ಹತ್ತಿರವಾಗಿರ್ತಕ್ಕಂತಹ ಒಂದು ರೂಟು. ಮಿಡಲ್ ವಿಂಗ್ ಆರ್ ಪಾರ್ಕ್, ಇಟ್ ಈಸ್ ದ ಡೈರೆಕ್ಟ್ ಸ್ಟ್ರೈಟ್ ಲೈನ್ ವಿತ್ ಫ್ಯೂ ಟರ್ನ್ಸ್, ಕೆಲವು ಟರ್ನ್ಗಳು ಮಾತ್ರ ಇದೆ ಅಷ್ಟೇ. ಇವೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಇದು ಜಾಸ್ತಿ ಇದೆ, ಮತ್ತು ಉದ್ದನೂ ಇದೆ, ತುಂಬ ದೂರನೂ ಕೂಡ ಇದೆ. ಇಲ್ಲಿಂದ ಹೋಲಿಸ್ಕೊಂಡ್ರೆ ಇದು ದೂರ ಇದೆ. ಇವೆರಡು ಮರಗಳು ದೂರ ಇರೋದ್ರಿಂದ ಹತ್ತಿರವಾದಂತಹ ಮಾರ್ಗ ಇದಾಗಿರುತ್ತೆ. ನೀರನ್ನು ನೀಡುವ ವ್ಯಕ್ತಿ ಪ್ರವೇಶ ದ್ವಾರದಿಂದ ಎಡಕ್ಕೆ ತಿರುಗಿದ್ದಾನೆ. ಮಧ್ಯಾಹ್ನ ಉಪಹಾರದ
ಅಡುಗೆ ಮನೆಯನ್ನು ತಲುಪಲು ಅವನಿಗೆ ಮಾರ್ಗವನ್ನು ತಿಳಿಸಿ ಸಹಾಯ ಮಾಡಿ ನಿರ್ದೇಶನಗಳನ್ನು ಮುಂದೆ ಬರೆಯಿರಿ. ಅಂದರೆ ಡೈರೆಕ್ಷನ್ಸನ್ನು ಬರೆಯಬೇಕಾಗಿರುತ್ತೆ ಇಲ್ಲಿ. ಸೊ ಇಲ್ಲಿ ನೀರು ಕೊಡುವಂತಹ ವ್ಯಕ್ತಿ ಎಡಕ್ಕೆ ತಿರುಗಿದ್ದಾನೆ. ಎಡಕ್ಕೆ ತಿರುಗಿ ಪ್ರಿನ್ಸಿಪಾಲರ ಕಚೇರಿ ಅಂದರೆ ಪ್ರಿನ್ಸಿಪಲ್ ಆಫೀಸ್, ಹಾಲು, ಕ್ಲಾಸ್ ರೂಮ್ಸು, ವೈದ್ಯಕೀಯ ಕೊಠಡಿ, ಇಲ್ಲಿ ಅಡುಗೆ ಮನೆಗೆ ಅವನು MDM ಮಿಡ್ ಡೇ ಮೀಲ್ ಕಿಚನ್ ರೂಮ್ಗೆ ಹೋಗ್ತಾನೆ. ಸೊ ಇದು ಒಂದು ಡೈರೆಕ್ಷನ್ನು. ಆ ಡೈರೆಕ್ಷನ್ಗಳನ್ನ ಬರೆಯಬೇಕಾಗಿರುತ್ತೆ. ನೆಕ್ಸ್ಟ್ ರಜತ್ಗೆ ಆರೋಗ್ಯ ಸರಿಯಿಲ್ಲ, ಅವನನ್ನು ಗ್ರಂಥಾಲಯದಿಂದ ವೈದ್ಯಕೀಯ ಕೊಠಡಿಗೆ ಕರೆದೊಯ್ಯಲು ಯಾವ ಮಾರ್ಗವನ್ನು ನೀವು ಆಯ್ದುಕೊಳ್ಳುವಿರಿ ಅಂತ ಕೇಳಿದ್ದಾರೆ. ರಜತ್ ಅವನಿಗೆ ಹೆಲ್ತ್ ಇಶ್ಯೂ ಇದೆ. ಸೊ ಅವನಿಗೆ ಗ್ರಂಥಾಲಯದಿಂದ ವೈದ್ಯಕೀಯ ಕೊಠಡಿಗೆ ಕರ್ಕೊಂಡು ಹೋಗಬೇಕಾಗಿದೆ. ಇಲ್ಲಿ ಗ್ರಂಥಾಲಯ ಇದೆ, ಗ್ರಂಥಾಲಯ ಗ್ರೀನ್ ಕಲರ್ ಇದೆಯಲ್ಲ, ಸೊ ಗ್ರಂಥಾಲಯದಿಂದ ಸೊ ಈ ಮಾರ್ಗವಾಗಿ ಅವನನ್ನು ವೈದ್ಯಕೀಯ ಕೊಠಡಿಗೆ ಕರ್ಕೊಂಡು ಹೋಗಬೇಕಾಗಿದೆ. ಸೊ ಇದು ಡೈರೆಕ್ಷನ್ಸ್ಗಳನ್ನ ನಾವು ಬರೆಯಬೇಕು. ಗ್ರಂಥಾಲಯ, ಸ್ಟೇಜು, ಹಾಗೆಯೇ ಆಟದ ಮೈದಾನ, ಕ್ಲಾಸ್ ರೂಮ್ಸು, ಈ ಒಂದು ಡೈರೆಕ್ಷನ್ಸ್ಗಳನ್ನ ಬರೀಬೇಕು. ನೆಕ್ಸ್ಟು ಆಟದ ಮೈದಾನದಲ್ಲಿ ಪ್ರಾರ್ಥನೆಯ ನಂತರ ಬೋಲು IT ಕೊಠಡಿಗೆ ಮತ್ತು ರಾಣಿ ಆಟದ ಕೊಠಡಿಗೆ ಹೋಗಬೇಕಿದೆ. ಬೋಲು IT ಕೊಠಡಿಗೆ, ರಾಣಿ ಆಟದ ಕೊಠಡಿಗೆ ಹೋಗಬೇಕು. ಅವ್ರಿಗೆ ಡೈರೆಕ್ಷನ್ಸನ್ನು ಕೂಡ ಇಲ್ಲಿ ಬರೀಬೇಕಾಗಿದೆ. ಇಲ್ಲಿ ಆಟದ ಮೈದಾನ, ಇದು ಆಟದ ಮೈದಾನ. ಇವನು ಬೋಲು IT ಕೊಠಡಿಗೆ ಹೋಗ್ಬೇಕು. ಅವನು ಈ ಮಾರ್ಗ ಇದೆಯಲ್ಲ, ಈ ಕಲರಲ್ಲಿ ಇದೆಯಲ್ಲ, ಸೊ ಪಿಂಕ್ ಕಲರಲ್ಲಿ ಇದು IT ಕೊಠಡಿಗೆ ಹೋಗುವಂಥ ಮಾರ್ಗ. ಸೊ ಹಾಗೆಯೇ ಈ ಕಲರಲ್ಲಿರುವಂತಹದ್ದು ರಾಣಿ ಈ ಮಾರ್ಗವಾಗಿ ಕ್ರೀಡಾ ಕೊಠಡಿ, ಆಟದ ಕೊಠಡಿಗೆ ಹೋಗುವಂತಹ ಮಾರ್ಗ. ಈ ಡೈರೆಕ್ಷನ್ಸ್ಗಳನ್ನ ಬರಬೇಕು. ಅವರ ಪಥಗಳನ್ನು ಟ್ರೇಸ್ ಮಾಡಿ ಯಾವ ಮಾರ್ಗ ಹೆಚ್ಚು ಉದ್ದವಿದೆ ಟ್ರೇಸ್ ಮಾಡಬೇಕು. ಯಾರ ಮಾರ್ಗ ಉದ್ದವಿದೆ ಅಂದರೆ ನೋಡೋದಾದರೆ ರಾಣಿಯ ಮಾರ್ಗ ಸ್ವಲ್ಪ ಉದ್ದ ಇದೆ, ಹಾಗೆಯೇ ಬೋಲುವಿನ ಮಾರ್ಗ ಕಡಿಮೆ ಇದೆ. ನೆಕ್ಸ್ಟ್ ನೋಡೋದಾದರೆ ಪ್ರಾಜೆಕ್ಟ್ ಇದೆ, ನಾವು ಮಾಡೋಣ. ನಿಮ್ಮ ಶಾಲೆಯ ಪ್ರವೇಶ ದ್ವಾರದಿಂದ ನಿಮ್ಮ ತರಗತಿ ಮತ್ತು ಬೇರೆ ಮುಖ್ಯವಾದ ಸ್ಥಳಗಳಿಗೆ ಮಾರ್ಗಗಳನ್ನು ತೋರಿಸಲು ಒಂದು ಸ್ಥಳ ನಕ್ಷೆಯನ್ನು ರಚಿಸಿ ಅಂತ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.